ಈ ಥರ ನಾ ಸ್ಮಾರ್ಟ್ ಗಿಟಿ ಬೇಕಿಲ್ಲ. ನಮ್ಮ ಅಣ್ಣ ಬಟಾಟಿ ಚಿಪ್ಸ್ ಮಾಡಕತ್ತಾನ. ಇಲ್ಲ ಇದು ಯಾರು ನೋಡಲ್ಲಣ್ಣ. ಬಟ್ ನಾವು ಹಿಂಗೊಂದು ನೆನಪಿರಬೇಕು. ನಾವು ಹಿಂಗೆಲ್ಲ ಮಾಡಿನ ನನಗೊಂದು ನೆನಪಿರ್ಬೇಕು. ಮುಂದೆ ಅಕಸ್ಮಾತ್ ಮದುವೆ ಅದ ನನ್ನ ಮಕ್ಳಿಗೆ ತೋರಿಸ್ಬೇಕಲ್ಲ ಎಷ್ಟು ಹುಚ್ಚಿದ್ದ ಎಷ್ಟು ಹುಚ್ಚುಚ್ಚು ಮಾಡೀನಿ ಐತಿ ಲೈಫ್ನ. ಮದುವೆ ಆದ ಓಕೆ, ಮದುವೆ ಆಗಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾನು ಮಾಡ್ಕೊಳ್ಳೋದೇನು ಇದು ಇಂಟ್ರೆಸ್ಟ್ ಇಲ್ಲ. ಇದೇನು ಮಾಡ್ಬೇಕಣ್ಣ ಮೊದ್ಲಿಗೆ ಹೇಳಣ್ಣ. ನನ್ನ ವೀಕ್ಷಕರು ಯಾರೇ ಇಲ್ಲ ಅಂದ್ರೆ ನಾ ಗೊತ್ತಿರೋದು ನಾ ಹೇಳಕ್ಕೆ ಅಂದ್ರೆ ನೀ ಮಾಡಕತ್ತಿ ನೀನು ಹೇಳ್ಬೇಕು. ನೀವೇ ನಮ್ಮ ಅಣ್ಣ ಹಾಕ್ತಾನೆ ಹೆವಿ ಇನ್ನೋಸೆಂಟ್ ಪರ್ಸನ್. ಮೊದ್ಲು ಕಡೆ ಇಡಬೇಕು, ಕಡೆ ಒಳಗೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಹೆಂಗೆ ಮಾಡ್ಬೇಕಂದ್ರೆ ಸ್ವಲ್ಪ ಬೆಚ್ಕೋಬೇಕಲ್ಲ, ಸ್ವಲ್ಪ ಬೆಚ್ಕೋಬೇಕು, ಕೊತ ಕುದಿಬೇಕ. ಏನಾಗಬೇಕು ಕುದಿಬೇಕು. ಹಾಂ ಅಣ್ಣ ಹೇಳ್ತಾನೆ ಕೊತ ಎಣ್ಣೆ ಕುದಿಬೇಕು. ಎಣ್ಣೆ ಕುದ್ದ ಮೇಲೆ ನೀವು ತೊಗೋಬೇಕಾಗಿದ್ದ ಇದು ಐಟಮ್ ಏನಪ್ಪ, ಇಂಗ್ರೀಡಿಯೆಂಟ್ ವಸ್ತುಗಳು ಅಂದ್ರೆ ಬಟಾಟೆ. ಅಣ್ಣ ಬಟಾಟಿ ಮೇಲೆ ಮೊದಲೇ ಇದು ಉದುರಿಸ್ತಾರೆ, ಮಸಾಲೆ ಉದುರಿಸ್ತಾರೆ. ಆಮೇಲೆ ಮಸಾಲೆ ಉದುರಿಸ್ತಾರೆ. ಯಾಕಪ್ಪ ಅಂದ್ರೆ ಮೊದಲೇ ಉದುರಿಸ್ಬಿಟ್ರೆ ಅದು ಎಣ್ಣೆ ತುಂಬ ಆಗ್ಬಿಡ್ತದೆ. ಅದಕ್ಕೆ ಅದು ಅದ್ರೊಳಗೆ ಹಾಕಿ ಹುರಿದು ತೆಗೆದ ಮೇಲೆ ಸಪ್ರೇಟಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಮಿಕ್ಸ್ ಮಾಡ್ಕೋಬೋದು. ನಮ್ಗೆ ಎಷ್ಟು ಬೇಕು ಅಟ್ಟಿಗೆ ಮಿಕ್ಸ್ ಮಾಡ್ಕೊತೀವಿ ನಾವು. ಮೊದಲ ಬಟಾಟೆ ಹಿಂಗೆ ತೆಳುವಾಗಿ ಇದು ಮಾಡ್ಕೋಬೇಕು, ಕುಯ್ಕೋಬೇಕು. ನಮ್ಮ ಕೊಯ್ಯೋ ಟೈಮ್ನಾಗ ವಿಡಿಯೋ ಮಾಡ್ಬೇಕು ಅನ್ಸಿಲ್ಲ, ನಮ್ಗೆ ಈಗ ಮಾಡ್ಬೇಕು ಅನ್ಸುತ್ತೆ, ನಾ ಮಾಡಕತ್ತೀನಿ. ಶಾಂಟ ನೋಡ್ಬೇಕು ಅನ್ಸೋದು ನೋಡ್ರಿ, ಇಲ್ಲ ಬಿಡ್ರಿ. ಅಣ್ಣ ನೀವು ಊರಿಗೆ ಹೋಗ್ಬೋದು. ಮೇದೆ ಹೊಂಟೇನಿ. ಅಣ್ಣ ಮೇದೊಳಗೆ ಊರಿಗೆ ಹೊಂಟಾನ. ಯಾಕೆ ಹೊಂಟಾನ ಮೇದಾಗ? ಸಾಕು ಬೆಂಗಳೂರು, ಯಾಕೆ ಶಾಂಟರ್ಲಿಕ್ಕೆ ಇರ್ಬೇಕಿಲ್ಲ ಬೆಂಗಳೂರಿನಾಗ? ಅಲ್ಲ ಅಣ್ಣ ಬರೋದು ಆ್ಯಕ್ಚುಲಿ ಊರಾಗ ಏನು ಭೀ ಮಾಡ್ಬೋದು ನಾವು, ಮಾಡ್ಬೋದು. ಅಣ್ಣ ನೀ ಆ್ಯಕ್ಚುಲಿ ನನ್ನ ಸಣ್ಣ ಮಾತಾಡ್ತೀನಿ ಅನ್ಕೊ ಮಾತಾಡೋಣ. ಈ ಶಾಂಟ ಫೋನ್ ಕ್ಯಾಮ್ರಾ ಅಲ್ಲ ನಾವ್ ಯಾವಾಗ ನೀ ಹೆಂಗ್ ಮಾತಾಡ್ತೀವಿ ಹಂಗೆ ಮಾತಾಡಿ ಮಾಡ್ಬೋದು. ನಮ್ಮ ಅಣ್ಣ ಕ್ಯಾಮ್ರಾ ಮೊದಲೇ ಫೋಟೋ ತಗೊಳಕ್ಕೆ 10 ಸಾರಿ ವಿಚಾರ ಮಾಡ್ತಾನ. ಈ ಫೋಟೋ ಯಾಕೆ ತಗೋಬೇಕಂತ 10 ಸಾರಿ ವಿಚಾರ ಮಾಡೋ ಮನುಷ್ಯ. ವಿಡಿಯೋ ಮಾಡಕತ್ತೀನಿ ನಾವು ಮಾತಾಡೋದಾಗಣ ಅವ್ನ ಬದ್ಲಿ ನಾನೇ ಮಾತಾಡ್ತೀನಿ. ಯಾಕೆ ಸಂಘ ಇರ್ಲಿಕ್ಕೆ ಇಲ್ಲಿ ಬೆಂಗಳೂರಾಗ ಇರ್ಬೇಕು. ಶಂಟ ಟ್ರಾಫಿಕ್ ಈ ಟ್ರಾಫಿಕ್ನಾಗ ಸಾಧ್ಯ ಅಂದ್ರೆ ಯಾರು ರೊಕ್ಕ ಕೊಡ್ತಾರ? ಬಸ್ಸಿನವ್ರೆ ಹಟ್ಟರಂಗೆ ಒಂದು ಕಿಶ್ ಒಮ್ಮೆಲೆ ಗುದ್ದೇ ಬಿಡ್ತಾರೆ. ಯಾಕಣ ಮೊನ್ನೆ ರೀಸೆಂಟಾಗಿ ಹೆಣ್ಮಗಳು ಚಾಕಿನ ಕೆಳಗೆ ಸಿಕ್ಕ ತೆಲಿ ಡಮಾರ್ ಈಸ್ವಾಣ ರೀಲ್ಸ್ ಹಚ್ಕೊಟ್ಟೇನಿಲ್ಲ ನೋಡಿ. ಅಂತಂತ ಸೀನ್ಗಳೆಲ್ಲ ಆತವ. ಸುಮ್ಮ ಹಾಕಿ ಎಲ್ಲಿ ಹೊಂಟುಳೋ ಏನು ಸುದ್ದಿಯೋ. ವೆಲ್ ಎಜುಕೇಟೆಡ್ ಪರ್ಸನ್, ಕೆಲಸ ಮಾಡೋ ಪರ್ಸನ್, ಒಮ್ಮೆಲೆ ಹಂಗಾಗ್ಬಿಡ್ತು. ನೋಡಿ ಮಾಡಿ ಮಾಡಲ್ರಿ, ಸುಮ್ ದನ ಬಂದ ಬರ್ತಾರ. ಹಂಗೆ ಐತಂದ್ರೆ ಯಾರ ಜೀವ ಯಾರ ಕೇಳಣ? ಜೀವ ಅನ್ನೋದು ಭಾಳ ಕುಟಕಂಗೆ ಹೋಗ್ಬಿಡ್ತವ. ಅದಕ್ಕೆ ಇಲ್ಲಿ ನೋಡ್ರಿ ಫಸ್ಟ್ ಅಣ್ಣ ಬಿಟ್ಟ ಚಿಪ್ಸು ನಾಲ್ಕೊಂಡು ಫುಲ್ ಸೈಕಲ್ ಆಗತ್ತಾವ. ನಾ ಮೊದಲು ಸಣ್ಣ ಜಾಳದಾಗ ಗುರಾಕಿರ್ತೀವಿ. ಅಣ್ಣ ಇದ್ರಾಗ ಬಿಡ್ಯಾಮಂದ ನಾ ಬೇಡ ಇದ್ರಾಗ ಹಾಕೋಣ ಅಂದ. ಈಗ ಹಾಕ್ಲಿಕ್ಕತ್ತಾನೆ. ಸೊ ಒಂದೊಂದೇ ಬಿಡಬೇಕು. ನಿಧಾನಕ್ಕೆ ಬಿಡಬೇಕು. ಬಿಟ್ಟ ಮೇಲೆ ಅವೆಲ್ಲ ಸಣ್ಣಗೆ ಬಾಯಿಲಲ್ಲಿ ಕೊತ ಕುದೀತಾವೆ. ಎಣ್ಣೆ ಕುದೀತಾವೆ ಬಾಯಿಲಿಗಿಲ್ಲ ಬೇಡ. ಅಣ್ಣ ಸಾಕಣ್ಣ ಸಾಕು, ಬೊಕ್ಕಳಟ್ಟು ಹಾಕ್ಬೇಡ. ಒಮ್ಮೆಲೆ ಬೊಕ್ಕಟ ಸಿಕ್ಕೊಂಬಿಟ್ಟ ಅದಕ್ಕೆ ಹತ್ಕೊಂಡ್ಬಿಟ್ಟು ಅಂದ್ರೆ ಅಣ್ಣ ಆ್ಯಕ್ಚುಲಿ ಎಲ್ಲ ಅಡುಗೆ ಬರ್ತದೆ. ಅಣ್ಣಗೆ ಮದುವೆ ಮಾಡ್ಕೊಂಡು ಹುಡುಗಿ ಭಾಳ ಪುಣ್ಯ ಮಾಡೋಣ. ಅಣ್ಣ ಆ್ಯಕ್ಚುಲಿ ಹೆಣ್ಮಕ್ಳು ಅವ್ರು ಅಡುಗೆ ಮಾಡ್ತಿರ್ತಾರ, ಬಟ್ ಹೆಣ್ಮಕ್ಳಿಗೆ ಅಡುಗೆ ಮಾಡ್ಕೊಡೋಂಥ ಗಂಡುಗಳು ಎಲ್ಲಿ ಸಿಗ್ತಾರೆ ಹೇಳು? ಎಲ್ಲ ಬಲ್ಲನ್ ಮಕ್ಳು ಆಗ್ಬಿಟ್ರೆ ಇವಾಗ ಕೆಲಸ ಅಂದ್ರೆ ಹೆಣ್ಮಕ್ಳೇ ಮಾಡಬೇಕು. ಬಟ್ ಇವಾಗ ಹೆಣ್ಮಕ್ಳನ್ನ ಕಮ್ಮಿ ಇಲ್ಲ. ಸಂಘ ಅವ್ರವ್ರದೇ ಒಂದು ಜಾಬ್ ಮಾಡ್ಕೊಂಡು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಗಂಡದರಿಗೆಲ್ಲ ಆವಾಜ್ ಹಾಕ್ತಾರ. ಅದೊಂದು ಸಪ್ರೇಟ. ಬಟ್ ನಮ್ಮ ಕಡೆ ಹಾಗೆ ಹೆಂಡ್ತಿಗೆ ಅಷ್ಟು ಚಂದ ನೋಡ್ಕೊಳ್ಳೋದು ಯಾರೇ ಇಲ್ಲ. ನಮ್ಮ ಅಣ್ಣಗೆ ಎಲ್ಲ ಥರ ಅಡುಗೆ ಮಾಡ್ತದ, ಒಂದು ಮಾಡ್ಕೊಳಕ್ಕೆ ಪುಣ್ಯ ಮಾಡ್ಯಾರ. ನಮ್ಮೂರಾಗ ಯಾರು ಅಡುಗೆ ಮಾಡ್ಕೊಡ್ತಾರಣ್ಣ ಹೆಂಡ್ತಿಗೆ? ಬಾಪಿ ಅಡುಗೆ ಮಾಡ್ಕೊಡ್ತೀನಿ, ಏನು ಹಸು ಆಗ್ಯದ ಉಣಕತ್ತಿ ಬಾ ಯಾವ ಎತ್ತಾನೆ. ಎಲ್ಲ ಥರದೇನು ಇರಬೇಕು, ಒಂದೇ ಥರದ ಇರ್ಬಾರ್ದು. ಯಾವಾಗ ಭೀ ಒಂದೇ ಥರ ಇರ್ಬಾರ್ದು. ಸಿಟ್ಟಿನಾಗೆ ಇರಬಾರ್ದು, ಪ್ರೀತಿ ಒಳಗೆ ಇರಬಾರ್ದು. ಪ್ರೀತಿ ಬೇಕು, ಸಿಟ್ಟು ಬೇಕು, ಎಲ್ಲ ಬೇಕು ಜೀವನದಾಗ. ಆಲ್ಮೋಸ್ಟ್ ಅಲ್ಲಿ ಉಪ್ಪ ಖಾರ ಎರಡು ಇರಬೇಕು. ಒಂದು ಸ್ವಲ್ಪ ಖಾರ ಹತ್ತದ ಮೇಲೆ ನೀರು ಕುಡಿಬೇಕು ಅನ್ಸೋದು. ನೀರು ಕುಡಿದ ಮೇಲೆ ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಮಾಡ್ತಾ ಇರ್ಬೇಕು. ಏನ್ರಿ ಒಂದು ಮಾಡ್ರಿ, ಏನು ಮಾಡ್ಬೇಕಂತ ಕೇಳಬೇಡ್ರಿ ಅಣ್ಣ. ನಂಗೆ ಆ್ಯಕ್ಚುಲಿ ಒಬ್ರು ಸಬ್ಸ್ಕ್ರೈಬರ್ ಇಲ್ಲಿ ಗೊತ್ತದ 24-30 ವಿಡಿಯೋ ಬಿಟ್ಟಿನಿ, ಒಬ್ರು ನೋಡಲ್ಲ ಅಂದ್ರೆ ನಾನು ಖುಷಿಗೆ ಬಿಡ್ತೀನಿ. ಮಿನಿಮಮ್ ಅಂದ್ರೆ ಒಂದು 40-50 ಸಾರಿ ನಾನೇ ನೋಡಿ ವಿಡಿಯೋ ನಾನೇ ನೋಡಿ ಇಟ್ಟು ನಕ್ಕಿನಪ್ಪ. ಅಥೋ ಹಿಂಗೆಲ್ಲ
ನಾವು ಯಾವಾಗ ಜನವರಿ ಇದ್ರೊಳಗೆ ಸ್ಟಾರ್ಟ್ ಮಾಡೀನಿ. ಅದು ಮಾತ್ರ ತಿಂದಿಲ್ಲ ಅಲ್ಲದ್ರ ಚಿಪ್ಸ. ಚಿಪ್ಸ್ ಮಾತ್ರ ಫುಲ್ ತಿಂಡಿಲೇ ಆಗತ್ತಾವ. ಎಣ್ಣೆ ಹೋದ್ರೆ ಹೋಗಲಕ್ಕ. ನಾಲ್ಕನ ಅಂಗಡ್ಯಾಗ ಮಾಡಿದ್ರೆ ಈ ಥರ ಆಗಲ್ಲ. ಯಾಕಂದ್ರೆ ಅಂಗಡ್ಯಾಗ ಅವ್ರು ಏನೇನು ಹಾಕ್ತಾರೋ ಉಸ್ಕೊಳ ಮಕ್ಕಳು ಎಷ್ಟು ದಿನದಿರ್ತದೋ, ನಾವು ಇಲ್ಲೇ ಫ್ರೆಶ್ ಬಟಾಟೆ ತೆಗೆದು ಹಂಗೆ ಕಚಾತೆ ಕಟ್ ಮಾಡ್ಕಿಸಿ ಪಚಾಪಾತಿ ಕಚಾತೆ ಕಟ್ ಮಾಡಿ ಸುತ್ತುತ್ತೆ ಸುಡ್ಲಕತ್ತೇವೆ. ಭಾಳ ಸಾಲ ಮತ್ತು ಅವರು ಬಾಯಿ ನೋಡೋರು ಬಾಯಿ ಒಳಗೆ ನೀರು ಬರ್ಲಕತ್ತಾವ. ಬಟ್ ಈಗ ತಿನ್ನಬೇಕು. ಮತ್ತು ಒಮ್ಮಿದೊಮ್ಮಿಂದ ತಿನ್ನಲ್ಲ. ನಾ ಹೇಳ್ತೀನಲ್ಲ, ಇಟ್ಟು ಮಾಡಿರಿ, ಹಿಂಗೆ ಮಾಡಬೇಕು. ಹಿಂಗಾದ್ಮೇಲೆ ಇಲ್ಲಿ ಹೊರಗೆ ತೆಗಿತೇವೆ. ನಿಮ್ಮ ಮಸಾಲೆ ಮಿಕ್ಸ್ ಮಾಡೋದು ಗೊತ್ತಾಗಲಿಲ್ಲ ಅಂದ್ರೆ ಅದು ಭೀ ಕಲಿಸ್ಬಿಡ್ತೇವೆ. ಯಾಕಂದ್ರೆ ಕರಿ ರೋಜ್ ಜೀವನದಾಗ ಹಿಂಗೆ ಶಂಟ ಇಲ್ಲ. ಕಲಿಬೇಕು ಮನುಷ್ಯ. ಬರ್ಲಾರ್ದು 4 ಮಂದಿ ಕೇಳಿ ಕಲಿಬೇಕು, ಇಲ್ಲ ಯೂಟ್ಯೂಬ್ನಾಗ ನೋಡಿ ಕಲಿಬೇಕು. ಅದು ಅತ್ತೆ ಸುಮ್ಮನೆ ಊರದೇ ಲೆಂತ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ನಾ ಮನ್ಸಿಗೆ ಬಂದಾಗ ಮಾತಾಡ್ತೀನಿ ಅವಳ. ನಾನು ಏನು ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ. ಹೊಳ್ಳಿ ವಿಡಿಯೋ ನೋಡಿದ್ಮೇಲೆ ನನಗೆ ನಗು ಬರ್ತಿರ್ತಾನೆ. ಸೊ ಅಣ್ಣದು ಪೂರ ಈಗ ಹೆಂಗೆ ಫುಲ್ ಹಿಂಗೆ ಇದು ಆಗ್ಬೇಕು, ಫುಲ್ ರೆಡ್ ಕಲರಿಗೆ ಬರಬೇಕು. ಅದು ರೆಡ್ ಕಲರಿಗೆ ಬಂದಮೇಲೆ ಫುಲ್ ಸಖತ್ತಾಗಿ ಅನ್ಸತ್ತೆ. ಸೊ ರೆಡ್ ಕಲರಿಗೆ ಬರ್ತದದು. ರೆಡ್ ಕಲರಿಗೆ ಬರಬೇಕು. ನಾನು ಸಣ್ಣ ಕತೆ ಒಬ್ಬ ಡೆಲಿವರಿ ಅಂಕಲ್ದು ಕತೆ ಹೇಳಕತ್ತಿದ್ನ. ಅದು ಕರೆಕ್ಟ್ ಫುಲ್ ಹೇಳಿನೋ ಇಲ್ಲೋ ಗೊತ್ತಿಲ್ಲ ಅಣ್ಣ. ಒಬ್ಬ ಡೆಲಿವರಿ ಅಂಕಲ್ಗೆ ಪೋಲಿಯೋ ಆಗ್ಯದ ಅಣ್ಣ. ಪೋಲಿಯೋ ಅಂದ್ರೆ ಕಾಲು ಹಿಂಗೆ ವಂಕೆ ಅದ. ಆ ಕಾಲು ವಂಕೆ ಅಂಕಲ್ ಒಂದೇ ಒಂದು ದಿನಾನು ನಂಗೆ ಕಾಲು ವಂಕೆ ಅದಲ್ಲ, ನಾ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಲ್ಲ, ನಂಗೆ ಯಾರು ದುಡ್ಡು ಹಾಕ್ಬೇಕಲ್ಲ ಅಂದಿಲ್ಲ ಅವ. ಪ್ರತಿದಿನ ಕಂಪ್ನಿಗೆ ಹೋಗ್ತಾನೆ. ಸ್ಯಾಟರ್ಡೆ ಸಂಡೇ ಸ್ವಿಗ್ಗಿ ಮಾಡ್ತಾನೆ. ಆ ಸ್ವಿಗ್ಗಿ ಮಾಡೋದೇನು ನಂಗೆ ಒಂದಿನ ಪರಿಚಯ ಅದ. ಏನ್ರಿ ಅಂಕಲ್ ನೀವು ಈ ಥರ ಎಲ್ಲ ಸ್ವಿಗ್ಗಿ ಮಾಡ್ತೀರಿ ಯಾಕೆ ಅಂತ ಕೇಳೋಣ. ನಾ ದುಡಿಬೇಕಾದ ವಯಸ್ಸಿನ ದುಡ್ದಿಲ್ತಮ್ಮ. ನಾ ದುಡಿಯೋ ವಯಸ್ಸಿನ ದುಡ್ದಿದ ಅಂದ್ರೆ ನಾ ಆರಾಮಾಗಿ ಇರ್ತಿದ್ದ. ಬಟ್ ನನಗೆ ಗುಡ್ದಾನೆ ಪೋಲಿಯೋ ಅದ. ನಾ ದುಡಿಯೋ ವಯಸ್ಸಿನ ದುಡ್ದಿದ ಅಂದ್ರೆ ನಂಗೆ ಟೆನ್ಷನ್ ಇರ್ತಿದ್ದಿಲ್ಲ. ನಾ ದುಡಿಲಾರ ಬಟ್ಟಾಕ ಈಗ ದುಡ್ಲಿಗೈತೀನಿ ಅಂತ ಹೇಳ್ದವ ಅಂಕಲ. ಎಲೆಕ್ಟ್ರಾನಿಕ್ ಸಿಟಿ ಒಳಗಣ ಸ್ವಿಗ್ಗಿ ಹೊಡ್ಲಿಗೈತಿ ಅಂಕಲ್ ನಾನೇ ತಂದು ಕೊಡ್ತೀನಿ ರೀ ಅಂದ. ಅದು ಪೋಲಿಯೋ ಆಗಿತ್ತಲ್ಲ ಅವ್ರಿಗೆ, ಕಾಲು ನಡ್ಲಿಕ್ಕೆ ಬರ್ಲಾಗಿತ್ತು. ನಾನೇ ಆರ್ಡರ್ ತಂದು ಕೊಡ್ತೀನಿ ರೀ ಅಂಕಲ್ ಅಂದ. ನನಗೆ ಯಾರ ಮೇಲೂ ಡಿಪೆಂಡ್ ಆಗಿ ಅಭ್ಯಾಸ ಇಲ್ಲ. ನನಗೆ ಮಾಡ್ಕೊಳೋಕೆ ಹೋಗ್ತದೆ. ಅದು ಬರೋದು ನನಗೆ ನೀ ತಂದು ಕೊಡೋಂಥ ಅವಶ್ಯಕತೆ ಇಲ್ಲ. ನಾನು ಯಾರೋ ಒಬ್ರ ಮೇಲೆ ಡಿಪೆಂಡ್ ಆಗೋದು ನನಗೆ ಅವಶ್ಯಕತೆ ಇಲ್ಲ. ನಾ ಹುಡ್ತಾನು ಹಿಂಗೆ ಇದ್ದೀನಿ. ನಾ ಯಾರಿಗೂ ಬೀಳ್ಕೊತು ತಿರ್ಗಾಡ್ಕೊತು ಮನುಷ್ಯನೇ ಅಲ್ಲ. ಅದು ಸ್ವಾಭಿಮಾನ ಅಂತಾರ. ನಾವು ಜೀವನದಾಗ ಅಂತ ಸ್ವಾಭಿಮಾನ ಕಲೀರಿ. ಬಿಟ್ಟು ನಾನು ಮೋತಿ ಚಂದಿಲ್ಲ, ನಾ ಏನೋ ಒಂದು ಮಾಡಬೇಕಿತ್ತು, ನನಗೆ ಯಾರು ಇಷ್ಟಪಡ್ತಾರೆ ಇಲ್ಲ ಅವ್ರ ಹ್ಯಾಂಗೆ ಇಷ್ಟಪಟ್ರೆ ಬಿಟ್ರೆ ಶಾಂಟ. ನಮ್ಗೆ ಮಾಡ್ಬೇಕು ಅನ್ನಿಸ್ತಾ ಮಾಡ್ಬೇಕು. ನಮ್ಗೆ ಹೆಂಗಿರ್ಬೇಕು ಹಂಗಿರ್ಬೇಕು ಹೊರತು ಮತ್ತೊಬ್ಬರಿಗೆ ನಾವು ಹಿಂಗೆ ಇರಬೇಕು ಹಂಗೆ ಇರಬೇಕು ಮತ್ತೊಬ್ರಿಗೆ ನೋಡಿ ಅವ್ರ ಲೈಫ್ ಸ್ಟೈಲಿಗೆ ಡಿಫ್ರೆಂಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಹಂಗೆ ಯಾಕಿಲ್ಲ ಅಂತ ವಿಚಾರ ಮಾಡ್ಬೇಕು. ಬರೋದು ಬಟಾಟೆ ಇನ್ನೊಂದು ಸ್ವಲ್ಪ ನಾ ಹೇಳ್ದಲ್ಲ ನನಗೆ ಹೇಳ್ತೀನಿ. ನಾನು ಸ್ಟೈಲೇ ಬೇರೆ ಇತ್ತಲ್ಲ. ಆ್ಯಕ್ಚುಲಿ ಹಿಂಗೆ ಮಾಡಿದ್ರೆ ಹಿಂಗೆ ಈಗ ಹೆಂಗೆ ಅನ್ಸತ್ತೆ ನೋಡಿಗೆ ಫುಲ್ಲು ಚಿಪ್ಸು. ಇದು ಇನ್ನು ಮಸಾಲೆ ಹಾಕಿಲ್ಲ ಇದಕ್ಕೆ. ಇಲ್ಲಿ ನೋಡ್ರಿ ಪೂರ ಮೆತ್ತಗೆ ಎಣ್ಣೆ ಒಳಗೆ ಹಾಕ್ತಾರಂದ್ರೆ ಫುಲ್ ಕ್ರಂಚಿ ಆಗಿಬಿಟ್ಟವು. ಇದಕ್ಕೆ ಸ್ವಲ್ಪ ಉಪ್ಪ ಮತ್ತು ಮಸಾಲೆ ಮಿಕ್ಸ್ ಮಾಡ್ಕೊರಿ. ನಮ್ಮೆಲ್ಲ ನಾವು ಮಿಕ್ಸ್ ಮಾಡ್ಕೋತೇವೆ. ನಮ್ಗೆ ಬೇಕಾದಷ್ಟು ಅದೆಲ್ಲ ನಿಮ್ಗೆ ತೋರಿಸೋ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾದ ಮಿಕ್ಸ್ ಮಾಡ್ಕೋತೇವೆ, ಎಲ್ಲ ಹಾಗೆ ತಿಂತೇವೆ. ಸೊ ನೀವು ಮಾಡಿ ನಿಮ್ಗೆ ಬೇಕಾದ್ರೆ ತಿನ್ನಿರಿ, ಬೇಡ ಅಂದ್ರೆ ಬಿಡ್ರಿ. ನಮ್ದು ಇಷ್ಟೇ. ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ಇವತ್ತೇ ಮಾಡ್ತೀನಿ. ಮಕ್ಕಳದ್ರದಾಗ ಮಾಡ್ಬೋದು, ನಾಳೆಗೆ ಮುಂಚೆನೇ ಎದ್ದು ಮಾಡ್ಬೋದು, ನಂಗೆ ಗೊತ್ತಿಲ್ಲ. ಬಾಯ್.